ಹಾಸನದಲ್ಲಿ ಮಹಾ ದುರಂತ ಆಗಿಬಿಟ್ಟಿದೆ. ಈ ವಿಚಾರ ಸಂಬಂಧವಾಗಿ ಕೃಷ್ಣ ಭೈರೇಗೌಡ ಅವರು ಕೂಡ ಮಾತನಾಡಿದ್ದಾರೆ, ಮಾಹಿತಿಯನ್ನ ನೀಡಿದ್ದಾರೆ. ದುರಂತ ನಡೆಯುತ್ತಲೇ ಹಿಮ್ಸ್ನಲ್ಲಿ ವೈದ್ಯರು ಸ್ಪಂದಿಸಿದ್ದಾರೆ. ರಾತ್ರಿಯೇ ಎಲ್ಲರ ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಕೊಟ್ಟಿದ್ದಾರೆ. ಆಗಬಾರದಂತಹ ದುರಂತ ನೋಡಿ. ಸಂಭ್ರಮದ ಆಚರಣೆಯನ್ನ ಮಾಡ್ತಾ ಇದ್ರು ನಿನ್ನೆ. ಈಗ ಸಾವಿನ ಮನೆಯ ಸೂತಕದ ಛಾಯೆ ಮೂಡಿದೆ ಹಾಸನದಲ್ಲಿ. 9 ಜನರು ಸಾವನ್ನಪ್ಪಿದ್ದು 3 ಪರಿಸ್ಥಿತಿ ಗಂಭೀರವಾಗಿದೆ. ಆ ಪೈಕಿಯಲ್ಲಿ ಇಬ್ಬರು ಐಸಿಯುನಲ್ಲಿದ್ದರೆ ಇನ್ನೊಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಾಯ್ತು, ಹೇಗಾಯ್ತು, ಯಾಕಾಯ್ತು ಅಂತ ತನಿಖೆಗೆ ಹೇಳಿದ್ದೇನೆ ಅನ್ನುವಂತಹ ವಿಚಾರವನ್ನು ಕೂಡ ಈಗಾಗಲೇ ಮಾತನಾಡಿದ್ದಾರೆ ಕೃಷ್ಣ ಭೈರೇಗೌಡ. ನೋಡಿ, ಹಾಸನದಲ್ಲಿ ಮಹಾ ದುರಂತವೇ ಆಗಿಬಿಟ್ಟಿದೆ. ಎಲ್ಲರೂ ಕೂಡ ಸಂಭ್ರಮದಲ್ಲಿದ್ದರು. ಮಧ್ಯಾಹ್ನ ಇಷ್ಟೊತ್ತಿಗೆಲ್ಲ ಇನ್ನೂ ಭಾಳ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ವಿಸರ್ಜನೆ ಮಾಡ್ತೀವಿ ಅಂಥೇಳಿ ಆರಾಮಾಗಿ ಪ್ರಿಪ್ರೇಷನ್ ಎಲ್ಲ ಕೂಡ ಈ ಸಂದರ್ಭದಲ್ಲಿ ಮಾಡಿಕೊಡ್ತಾರೆ. ನೋಡಿ, ಏಕಾಏಕಿ ಲಾರಿ ಹೆಂಗೆ ಬಂದಿದೆ, ಅದು ಬಂದು ಯಾವ ರೀತಿಯಾಗಿ ಗುದ್ದಿರುವಂಥದ್ದು. ಎಷ್ಟು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಇದರಲ್ಲಿ 20ಕ್ಕೂ ಹೆಚ್ಚು ಜನರನ್ನು ಈಗಾಗಲೇ ಆಸ್ಪತ್ರೆಗೆ ದಾಖಲು ಮಾಡಲಾಗಿರುವಂಥದ್ದು. ನೋಡಿ, ಅಬ್ಬಬ್ಬಬ್ಬಾ ಎಂಥ ದುರಂತ ಆಗಿದೆ ನೋಡಿ. ಅದೇನೋ ಏನು ತಾಂತ್ರಿಕ ದೋಷ ಆಯ್ತಾ ಏನಾದರೂ ಹೋಗಲಿ ಅಲ್ಲ. ಈಗ ಬೈಕ್ನವನು ಅಡ್ಡ ಬಂತಂದ್ರೆ ಅವ್ನ ಪಡ್ಕೊಂಡು ಅವ್ನು ಹೋಗ್ತಾ ಇದ್ದಾರೆ. ಬ್ರೇಕ್ ಹಾಕುವಷ್ಟು ಅವ್ನಿಗೆ ಆಗಲಿಲ್ಲ ಅಂತಂದರೆ ಇನ್ಯಾವ ಲೆವೆಲ್ಗೆ ಆತ ಸ್ಪೀಡಲ್ಲಿ ಓಡಿಸ್ತಾ ಇದ್ದ ಅನ್ನುವಂಥ ಅದು ಕೂಡ ಕಾಣಿಸ್ತಾ ಇದೆ. ಡ್ರೈವರ್ ಬಗ್ಗೆಯೂ ತನಿಖೆಗೆ ಸೂಚನೆಯನ್ನ ನೀಡಿದ್ದೇನೆ ಅಂತ ಸಚಿವ ಭೈರೇಗೌಡರು ಹೇಳಿದ್ದಾರೆ. ಬೈಕ್ ನಿಧಾನ ಹೋಗ್ತಾ ಇತ್ತು, ಲಾರಿ ಚಾಲಕ ನಿರ್ಲಕ್ಷ್ಯದಿಂದ ಅಪಘಾತ ಆಗಿದೆ. ಕಾಣಿಸ್ತಾ ಇದೆ ಏನಾಗಿದೆ ಅಂತ ಹೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಹಾಸನದ ಉಸ್ತುವಾರಿ ಸಚಿವರಾಗಿರುವಂತಹ ಇನ್ನು ಕೃಷ್ಣ ಭೈರೇಗೌಡರು ಮಾತನಾಡಿದ್ದಾರೆ. ವಿಚಾರ ಸಂಬಂಧವಾಗಿ ಏನ್ ಮಾತನಾಡಿದರು? ಒಂದು ಕಡೆ ನಮಗೆ ಕಷ್ಟ ಆಗ್ತಾ ಇದ್ರೆ ಇನ್ನು ಸಾವು ನೋವು ಅನುಭವಿಸಿರುವವರ ಅವರ ಕುಟುಂಬದ ಸದಸ್ಯರ ರೋದನವನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಕೂಡ ಕಷ್ಟ. ನಾನು ಘಟನೆ ಸ್ಥಳಕ್ಕೆ ಭೇಟಿ ಕೊಡೋದಕ್ಕೆ ಮೊದಲು ಜಿಲ್ಲಾಧಿಕಾರಿಗಳು, SP, CEO, DHO ಹಾಗೆ ನಮ್ಮ ಹಿಮ್ಸ್ ಡೈರೆಕ್ಟ್ರು ಇವರೆಲ್ಲರ ಜೊತೆ ಸಭೆಯನ್ನು ಮಾಡಿ ತದನಂತರ ಘಟನೆ ನಡೆದ ಸ್ಥಳಕ್ಕೂ ಕೂಡ ಭೇಟಿ ಕೊಟ್ಟಿದ್ದೇನೆ. ನಡೆದ ಸ್ಥಳದ ಪರಿಶೀಲನೆಯನ್ನು ಮಾಡಿದ್ದೇನೆ. ಅದಾದಮೇಲೆ ಕೆಲವು ಮೃತರ ಕುಟುಂಬ ಅವರಿಗೂ ಕೂಡ ಭೇಟಿ ಮಾಡಿ ನಮ್ಮ ಕೈಲಾದಷ್ಟು ಮಟ್ಟಿಗೆ ಅವರಿಗೆ ಸಾಂತ್ವನ ಹೇಳ್ತಕ್ಕಂಥ, ಧೈರ್ಯ ತುಂಬತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಹಾಗೆ ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಸಲ್ಲಿ ಇರುವಂತಹ ಕೆಲವು ಅಲ್ಲಿ ಅಪಘಾತಕ್ಕೆ ಈಡಾದಂತಹ ಗಾಯಾಳುಗಳು ಅವರ ಚಿಕಿತ್ಸೆಯನ್ನು ಕೂಡ ಇಲ್ಲಿ ವೈದ್ಯಕೀಯ ತಂಡದವ್ರ ಜೊತೆಗೆ ಮಾತನಾಡಿ ಇಲ್ಲಿರುವಂತಹ ಗಾಯಾಳುಗಳಿಗೂ ಕೂಡ ಭೇಟಿ ಮಾಡಿ ಅವರ ಆರೈಕೆಯನ್ನು ಕೂಡ ವಿಚಾರಿಸಿ ಅವರಿಗೂ ಧೈರ್ಯ ತುಂಬುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಇದು ಪೊಲೀಸವ್ರಿಗೂ ನಾನು ಹೇಳಿದ್ದೇನೆ. ಅವರು ಯಾರು ಡ್ರೈವರ್ ಇದ್ದಾರೆ ಇದು ಹೇಗೆ ಆಯಿತು ಅನ್ನುವಂಥದ್ದು ತನಿಖೆ ಆಗಬೇಕು. ದುರಾದೃಷ್ಟಕರ ಅಂದರೆ ಆಕ್ಸಿಡೆಂಟ್ಸ್ ಆಗ್ತವೆ, ಆದರೆ ಜನಸಂದಣಿ ಇರುವ ಕಡೆ ಆಕ್ಸಿಡೆಂಟ್ ಆಗಿ ಇವತ್ತು ಅದರಿಂದ ಸಾವು ನೋವು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಿದೆ. ಇದು ಒಂದು ರೀತಿ ದುರ್ಘಟನೆ ನಮ್ಮ ಎಲ್ಲರಿಗೂ ಕೂಡ ನೋವನ್ನು ತರ್ತಕ್ಕಂತಹ ಸಂಗತಿ. ಅವರು ಡ್ರೈವರು ಬೇರೆ ಏನಾದರೂ ಇನ್ಫ್ಲೂಯೆನ್ಸಲ್ಲಿ ಇದ್ರಾ ಅನ್ನೋದನ್ನು ಕೂಡ ನಾನು ಪರೀಕ್ಷೆ ಮಾಡಬೇಕು ಅಂತ ಈಗಾಗಲೇ SP ಅವ್ರಿಗೆ ಹೇಳಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಿನ್ನೆ ರಾತ್ರಿ ಅವರು ನನ್ನ ಹತ್ರ ಮಾತಾಡಿದರು. ನಾನೇ ಅವ್ರಿಗೆ ಫೋನ್ ಮಾಡಿ ಮಾತಾಡಿದೆ. ಅಷ್ಟೊತ್ತಿಗಾಗಲೇ ಅವ್ರಿಗೆ ಮಾಹಿತಿ ತಲುಪಿತ್ತು. ಅವರು ಕೂಡಲೇ ಬೆಳಿಗ್ಗೆ ಹೋಗಿ ಅದು ಏನೆಲ್ಲ ಸರ್ಕಾರದ ಕಡೆಯಿಂದ ಅವರಿಗೆ ಮೃತರ ಕುಟುಂಬಕ್ಕೆ ನಾವು ನಷ್ಟವನ್ನು ಭರಿಸಲಿಕ್ಕೆ ಆಗೋದಿಲ್ಲ, ಅವರಿಗೆ ತಕ್ಷಣ ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ಅವರಿಗೆ ಸಹಾಯ ಆಗುವಂಥ ರೀತಿಯಲ್ಲಿ ಸರ್ಕಾರದಿಂದ ಪರಿಹಾರ ವಿತರಣೆ ಮಾಡೋದು,
ಹಾಗೂ ಗಾಯಾಳುಗಳಿಗೆ ಎಲ್ಲ ಚಿಕಿತ್ಸಾ ವೆಚ್ಚವನ್ನು ಮತ್ತು ವ್ಯವಸ್ಥೆಯನ್ನು ಸರ್ಕಾರದಿಂದ ಮಾಡಿಕೊಡ್ತಕ್ಕಂಥದ್ದು, ಹಾಗೂ ಇನ್ನೂ ಬೇರೆ ಏನೇ ಕೆಲಸ ಇದ್ದರೂ ಹೋಗಿ ಖುದ್ದಾಗಿ ನೋಡಬೇಕು ಅಂತ ಮುಖ್ಯಮಂತ್ರಿಗಳು ಕೂಡ ಸೂಚನೆ ಕೊಟ್ಟಿದ್ದರು. ನಾನು ಬೆಳಗಿನ ಜಾವನೇ ಹೊರಟು ಬೆಳಗ್ಗೆಯಿಂದ ಇಲ್ಲಿ ಈ ಎಲ್ಲ ಸರ್ಕಾರದ ಕಡೆಯಿಂದ ಈ ಜವಾಬ್ದಾರಿಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಜಿಲ್ಲಾಡಳಿತದ ವತಿಯಿಂದ ನಾವು ಮಾಡಿಸ್ತಾ ಇದ್ದೇವೆ. ಜಿಲ್ಲಾಡಳಿತದವರು ಕೂಡ ರಾತ್ರಿ ಅವರು ತಕ್ಷಣ ಇದಕ್ಕೆ ಸ್ಪಂದಿಸಿ ಯಾರು ಮೃತರಾಗಿದ್ದಾರೆ ಅವರಿಗೆ ಆಸ್ಪತ್ರೆಗೆ ತರೋದಾಗಲಿ, ಅವರಿಗೆ ವೈದ್ಯಕೀಯ ಚಿಕಿತ್ಸೆ ವ್ಯವಸ್ಥೆ ಮಾಡುವಂಥದ್ದಾಗಲಿ, ಮತ್ತು ಯಾರು ಮೃತರಾಗಿದ್ದಾರೆ ಅವರಿಗೆ ಏನು ಈ ಕಾನೂನು ಮತ್ತು ವೈದ್ಯಕೀಯ ಪ್ರಕ್ರಿಯೆ ಮಾಡಬೇಕು ಅದನ್ನು ಒಂದು ತತ್ಕ್ಷಣ ದುರ್ಘಟನೆಯಲ್ಲಿ